Is it really possible to do a sketch using a single pencil? ಈ ತರ ಕ್ವಶನ್ ಕೇಳಿದ್ರೆ ಆಬ್ವಿಯಸ್ಲಿ ಎಸ್ ಅಂತ ಹೇಳ್ತೀನಿ ನನ್ನ ಕಡೆಯಿಂದ. ಹೇಗೆ ಅಂತ ನೋಡ್ಬೇಕಂದ್ರೆ ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಿಸ್ ಇಸ್ ದ ಟೈಪ್ 1 ಹೇರ್ ಸ್ಟೈಲ್ ಸ್ಕೆಚ್. ದಿಸ್ ಇಸ್ ಅ ನಾರ್ಮಲ್ ಹೇರ್ ಸ್ಟೈಲ್, ಬಟ್ ನಾವ್ ಇವತ್ತು ಇದನ್ನ ಸ್ಕೆಚ್ ಮಾಡೋಣ. ನಾನು ಇದಕ್ಕೆ ಲೈಟ್ ಆಗಿ ಡ್ರಾಯಿಂಗ್ ಮಾಡ್ಕೊಂಡಿದೀನಿ. ಅಂಡ್ ಸ್ಕೆಚ್ ಮಾಡ್ಬೇಕಾದ್ರೆ ನಾವ್ ಯಾವತ್ತಿದ್ರು ತುಂಬಾ ಲೈಟ್ ಆಗಿ ಮಾಡ್ಬೇಕು. ಅಂಡ್ ನೀವು ನೋಡ್ತಿದೀರಾ ಅಪ್ಪರ್ ಲೇಯರ್ ಮತ್ತೆ ಡೌನ್ ಲೇಯರ್ ಅಲ್ಲಿ ನಾನು ಲೈಟ್ ಆಗಿ ಸ್ಕೆಚ್ ಮಾಡ್ತಾ ಹೋಗ್ತಿದ್ದೀನಿ. ಹಾಗೆ ಮಧ್ಯ ಮಧ್ಯೆ ವೈಟ್ ಸ್ಪೇಸ್ ಬಿಟ್ಟಿದ್ದೀನಿ, ಅದ್ ಹಾಗೆ ಇರ್ಲಿ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣ್ಬೇಕಲ್ವಾ ಅದಕ್ಕೆ. ಅಂಡ್ ಇನ್ನೊಂದ್ಸಲ ಸೇಮ್ ಥಿಂಗ್ ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ಟು ಸ್ಕೆಚ್ ಮಾಡಿ. ಅಂಡ್ ಮಧ್ಯದಲ್ಲಿ ವೈಟ್ ಸ್ಪೇಸ್ ಇದ್ರೆ ಅದನ್ನ ಮತ್ತೆ ಕವರ್ ಮಾಡೋದಿಕ್ ಹೋಗ್ಬೇಡಿ. ಇಟ್ಸ್ ಜಸ್ಟ್ ಅ ಡಾರ್ಕರ್ ಶೇಡ್ ಅಷ್ಟೇ. ಸ್ವಲ್ಪ ಫೈನಲ್ ಟಚ್ ಕೊಡ್ತಿದ್ದೀನಿ ಇದಕ್ಕೆ, ರಿಯಲಿಸ್ಟಿಕ್ ಆಗಿ ಕಾಣ್ಬೇಕಲ್ವಾ. ಅಂಡ್ ಹಿಯರ್ ಇಸ್ ದಿ ಫೈನಲ್ ರಿಸಲ್ಟ್. Well, now let's get started with type 2 bridal hairstyle sketch. This is a simple non-bridal hair. So ಇವತ್ತು ಇದನ್ನ ಸ್ಕೆಚ್ ಮಾಡೋಣ. ಫಸ್ಟ್ ಸ್ಟೆಪ್ ನಾನು ಲೈಟ್ ಆಗಿ ಡ್ರಾಯಿಂಗ್ ಮಾಡ್ಕೊಂತಿದ್ದೀನಿ. ಇವಾಗ ಇದನ್ನ ಸ್ಕೆಚ್ ಮಾಡ್ಬೇಕಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಲೈಟ್ ಆಗಿ ಸ್ಕೆಚ್ ಮಾಡ್ತಾ ಬನ್ನಿ. ಲೈಕ್ ಆ ಲೈನ್ಸ್ ಇದೆಯಲ್ಲ ತುಂಬಾ ಥಿನ್ ಆಗಿ ಬರ್ಬೇಕು. ನಾವು ಸೇಮ್ ಥಿಂಗ್ ರಿವರ್ಸ್ ಅಲ್ಲಿ ಸ್ಕೆಚ್ ಮಾಡ್ತಾ ಬನ್ನಿ. ಇವಾಗ ಜಡೆನ ಸ್ಕೆಚ್ ಮಾಡ್ಬೇಕಾದ್ರೆ ರೈಟ್ ಟು ಲೆಫ್ಟ್ ಅಂಡ್ ಲೆಫ್ಟ್ ಟು ರೈಟ್ ಬೋತ್ ದಿ ಸೈಡ್ ಸ್ಕೆಚ್ ಮಾಡ್ತಿದೀನಿ. ಹಾಗೆ ಮಧ್ಯದಲ್ಲಿ ವೈಟ್ ಸ್ಪೇಸ್ ಹಾಗೆ ಬಿಟ್ಟಿದೀನಿ, ಯಾಕಂದ್ರೆ ಅದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕಲ್ವಾ ಅದಕ್ಕೆ. ನೆಕ್ಸ್ಟ್ ಲೇಯರ್ ಅಲ್ಲಿ ಸ್ವಲ್ಪ ಪ್ರೆಷರ್ ಕೊಡ್ತಾ ಸ್ಕೆಚ್ ಮಾಡ್ಕೊಂಡ್ ಬನ್ನಿ. ಹಾಗೆ ನಾನು ಸ್ಕೆಚ್ ಮಧ್ಯೆ ಹೈಲೈಟಿಂಗ್ ಲೈನ್ಸ್ ಆಗಿ ಆಡ್ ಮಾಡಿದೀನಿ. ಅಂಡ್ ಸೇಮ್ ಥಿಂಗ್ ರಿಪೀಟ್ ಮಾಡ್ಕೊಂಡ್ ಬನ್ನಿ, ಸೇಮ್ ಪ್ರೋಸೆಸ್. ಲೈಕ್ ಲೈಟ್ ಆಗಿ ಸ್ಕೆಚ್ ಮಾಡಿರೋದ ಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ಟು ಡಾರ್ಕ್ ಆಗಿ ಮಾಡಿ. ಅಂಡ್ ಮರಿಬೇಡಿ ಮಧ್ಯದಲ್ಲಿ ವೈಟ್ ಸ್ಪೇಸ್ ಹಾಗೆ ಇರ್ಲಿ. ಅಂಡ್ ಅಟ್ ಲಾಸ್ಟ್ ಸಮ್ ಫೈನಲ್ ಟಚಸ್. ಅಂಡ್ ಹಿಯರ್ ಇಸ್ ದಿ ಫೈನಲ್ ರಿಸಲ್ಟ್. ಅಂಡ್ ಮಾರಲ್ ಇಸ್, ನಮ್ಮ ಹತ್ರ 1 ಪೆನ್ಸಿಲ್ ಇರ್ಲಿ 10 ಪೆನ್ಸಿಲ್ ಇರ್ಲಿ, ನಮ್ಮ ಹತ್ರ ಕ್ರಿಯೇಟಿವಿಟಿ ಇರಬೇಕು. ಸೊ ಇರೋದ್ರಲ್ಲಿ ಖುಷಿ ಪಡಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.